ಈ ಭೂಮಿಯನ್ನು ದೇವರು ಮನುಷ್ಯನಿಗೋಸ್ಕರ ಸೃಷ್ಟಿ ಮಾಡಿ ಮನುಷ್ಯರಿಗೋಸ್ಕರ ಕೊಟ್ಟು ದೇವರು ಹೇಳಿದರು, ನೀನು ಇದರ ಮೇಲೆ ಆಳ್ವಿಕೆ ಮಾಡು. ಈ ಭೂಮಿಯ ಮೇಲೆ ಅಧಿಕಾರವಿರುವುದು ಮನುಷ್ಯನಿಗೆ. ಆಗ ನಾವು ಆ ಅಧಿಕಾರವನ್ನು ತೆಗೆದುಕೊಂಡು ಹೇಳಬೇಕು, ಅಪ್ಪ ನೀನೇ ಎಲ್ಲವನ್ನು ಕೊಟ್ಟಿದ್ದು, ಈ ಅಧಿಕಾರವು ಕೂಡ ನಿನ್ನದೇ. ನೀನು ಕೊಟ್ಟಿರುವ ಅಧಿಕಾರವನ್ನು ನಾನು ಉಪಯೋಗಿಸಿಕೊಂಡು ನಾನು ಹೇಳುತ್ತೇನೆ, ನನ್ನ ಜೀವಿತ ನಿನ್ನದು, ನನ್ನ ದೇಶ ನಿನ್ನದು ಎಂಬುದಾಗಿ. ಮತ್ತು ನಮ್ಮ ಪಟ್ಟಣವನ್ನು, ರಾಜ್ಯವನ್ನು, ದೇಶವನ್ನು ಆಳ್ವಿಕೆ ಮಾಡುವುದಕ್ಕೆ ನಮ್ಮ ಮುಖಾಂತರವಾಗಿ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ನಮ್ಮ ದೇಶದ ಮೇಲೆ ಯೇಸು ಮಾತ್ರ ಆಳ್ವಿಕೆ ಮಾಡಬೇಕು. ಆ ಕಾರ್ಯ ನಡೆಯಬೇಕಾದರೆ ಯೇಸು ಸ್ವಾಮಿ ತನ್ನ ಸಭೆಗಳ ಮೇಲೆ ಸಂಪೂರ್ಣವಾಗಿ ಆಳ್ವಿಕೆ ಮಾಡಬೇಕು. ಆ ಕಾರ್ಯ ಆದರೆ ಸಾಕು, ದೇಶದ ಮೇಲೆ ಆಳ್ವಿಕೆ ಸುಲಭವಾಗುತ್ತದೆ. ನಾವುಗಳು ನಮ್ಮ ಜೀವಿತಗಳನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ, ನೋಡಿ, ನಾವು ಸತ್ಯವೇದದಲ್ಲಿ ನಾವು ನೋಡಿದ್ದೇವೆ, ಒಂದು ದೇವರನ್ನು ಪ್ರೀತಿಸುವ, ದೇವರಿಗೆ ಭಯಪಡುವ ಒಂದು ವ್ಯಕ್ತಿಯ ಮುಖಾಂತರವಾಗಿ ದೇಶಗಳನ್ನು, ರಾಜ್ಯಗಳನ್ನು, ಪಟ್ಟಣಗಳನ್ನು ಬದಲಾಯಿಸತಕ್ಕ ದೇವರು ನಮ್ಮ ದೇವರಾಗಿದ್ದಾನೆ.